ಅಣ್ಣವ್ರ ಕಾಲದಿಂದನೂ ಸ್ಯಾಂಡಲ್ವುಡ್ಗೂ ಹಾಗೇನೆ ಅಣ್ಣವರ ಫ್ಯಾಮಿಲಿಗೂ ಅವಿನಾಭಾವ ಸಂಬಂಧ ಇದೆ. ನಾನು ಒಂದಷ್ಟು ಜನ ಸ್ಯಾಂಡಲ್ವುಡ್ ನಟರ ಹೆಸರನ್ನ ಹೇಳ್ತೀನಿ, ಅವ್ರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ. ಹ್ಮ್. ಓಕೆ, ಫಸ್ಟ್ ಆಫ್ ಆಲ್ ಅಣ್ಣವರಿಂದನೇ ತಗೋಣ. ಅಣ್ಣವರು ಆಸ್ ಅನ್ ಆಕ್ಟರ್ ಐ ಥಿಂಕ್ ಅವ್ರದ್ದು ವಾಯ್ಸ್, ಅವ್ರ ಡೈಲಾಗ್ ಡೆಲಿವರಿ ಎಲ್ಲ ತುಂಬಾ ಇಷ್ಟ. ಶಿವಣ್ಣ, ಹಿಸ್ ಸ್ಟೈಲ್, ಹಿಸ್ ಸ್ವ್ಯಾಗ್. ರಾಘಣ್ಣ, ಅವ್ರು ಒಳ್ಳೆ ಸಿಂಗರ್ ಆಕ್ಚುಲಿ, ಸೊ ಅವ್ರ ವಾಯ್ಸ್ ಇಷ್ಟ ನನಗೆ. ಅಪ್ಪು ಸರ್, ಹಿಸ್ ಸ್ಮೈಲ್. ಸುದೀಪ್ ಅವರು, ಹೈಟ್. ಯಶ್. ಅವ್ರ ಫೇವ್ರೆಟ್ ಆಕ್ಟರ್ ಯಶ್. ಹೌದಾ, ಅದಕ್ಕೆ ನಗು ಸ್ಮೈಲ್ ಬರ್ತಿದೆ ಆಕ್ಚುಲಿ. ಸ್ಮೈಲ್, ಹಿಸ್ ಸ್ಮೈಲ್. ಮುಂದಿನ ದಿನಗಳಲ್ಲಿ ಯಶ್ ಅವ್ರಿಗೆ ಏನಾದ್ರು ಫೇವ್ರೆಟ್ ಆಕ್ಟರ್ ಅಂತ ಹೇಳಿದಾರೆ, ಸೊ ಪ್ರೊಡ್ಯೂಸ್ ಮಾಡ್ತೀರಾ? ಇಲ್ಲ, ನಾನು ನ್ಯೂ ಕಮರ್ಸ್. ಮೇಡಮ್ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ಸುತ್ತೆ. ಮೇ ಬಿ ನಮ್ಮ ಅದೃಷ್ಟನ ಅಥವಾ ನಮ್ ದುರಾದೃಷ್ಟನ ಮೇಡಮ್ ಅವ್ರ ಅದೃಷ್ಟನ ಗೊತ್ತಿಲ್ಲ. ಇಂಟರ್ವ್ಯೂಸ್ ಅಂದ್ರೆ ಈ ತರ ಕ್ವಶನ್ಸ್ ಎಲ್ಲ ಇರುತ್ತೆ, ನಾನ್ ಪ್ರಿಪೇರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಶಿವಣ್ಣನ್ ಕಡೆಯಿಂದ ಒಂದಷ್ಟು ಇನ್ಪುಟ್ಸ್ ಅಂತ ತಗೊಂಡ್ ಬಂದಿರ್ತಾರೆ ಅಲ್ವಾ ಮೇಡಮ್? ಹೌದು, ಎಲ್ಲಾರು ನನ್ಗೆ ಏನೇ ಹೇಳ್ಬೇಕಂತ ಹೇಳಿದ್ದಾರೆ, ಸೊ ನಾನು ಅದೇ ದರ್ಶನ್ ಸರ್, ಹೈಟ್, ಅವ್ರದ್ದು ಪರ್ಸನಾಲಿಟಿ. ರಕ್ಷಿತ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಆಲ್ಸೋ ಹಿಸ್ ಸ್ಮೈಲ್, ಹಿಸ್ ಅಂದ್ರೆ ಕ್ಯೂಟ್ ಆಗಿದ್ದಾರೆ. ರಿಷಬ್ ಶೆಟ್ಟಿ ಅವರು, ಅಂದ್ರೆ ಅವರು ಒಳ್ಳೆ ಪರ್ಫಾರ್ಮರ್, ಅವರು ಕಾಂತಾರ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು, ಆಕ್ಷನ್. ಧ್ರುವ ಸರ್ಜಾ ಅವರು, ಆಕ್ಷನ್. ಆಕ್ಷನ್. ವಿಜಯ್ ಸರ್ಗೆ ಆಕ್ಷನ್ ಅಂತ ಹೇಳಿದ ತಕ್ಷಣ ಧ್ರುವ ಸರ್ಜಾ Action sudden face ಬಂದ್ಬಿಡಲ್ಲ, ಅದಕ್ಕೆ sudden ಆಗಿ rush. ಮತ್ತೆ ಆಕ್ಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.